ಹೇ ರಾಮ, ರಘುಕುಲ ತಿಲಕ, ಜಾನಕಿ ರಾಮ, ಶ್ರೀರಾಮಚಂದ್ರ, 500 ವರ್ಷಗಳ ಕಾಲ ವನವಾಸದ ನಂತರ ಅಯೋಧ್ಯೆಯಲ್ಲಿ ನಿನ್ನ ಮಂದಿರ ನಿರ್ಮಾಣ ಆಯಿತು. 500 ವರ್ಷಗಳ ಕಾಲ ವನವಾಸದ ನಂತರ ನಿರ್ಮಾಣವಾದ ರಾಮ ಮಂದಿರದ 5 ವರ್ಷಗಳಲ್ಲಿ ನಿನ್ನ ಹುಂಡಿಗೂ ಕನ್ನ ಹಾಕಿದರಲ್ಲ ರಾವಣರು. ಶ್ರೀರಾಮ ರಾಜ್ಯ ಆಗಬೇಕು ಅಂತ ನಾವೆಲ್ಲರೂ ಕನಸು ಕಂಡಿದ್ವಿ. ಆದರೆ ಶ್ರೀರಾಮ ಮಂದಿರದಲ್ಲಿ ಇಷ್ಟು ದೊಡ್ಡ ಅವ್ಯವಹಾರ, ಕಳ್ಳತನ ಮತ್ತು ಬೆಳ್ಳಿ ಬಂಗಾರ ಎಲ್ಲವನ್ನೂ ಲಪಟಾಯಿಸುವಂಥ ಕಳ್ಳಕಾಕರು ಸೇರಿಕೊಂಡಿದ್ದಾರೆ ಅಂತಂದರೆ ಇನ್ನು ದೇಶದ ಕಥೆ ಏನಾಗಬೇಡ ಅಂತ. ರಾಮ ಮಂದಿರ ಅದು ಒಂದು ಭಾವನೆ. ರಾಮ ಮಂದಿರ ಅಂತ ಅಂದರೆ ಅದು ಒಂದು ದೈವತ್ವದ ಸಂಕೇತ. ರಾಮ ಮಂದಿರ ಅಂತ ಅಂದರೆ ಅದಕ್ಕೆ ಹೋರಾಡಿದವರೆಷ್ಟು, ಪ್ರಾಣ ಕಳ್ಕೊಂಡವರೆಷ್ಟು, ಗಲಭೆಗಳಾಗಿದ್ದೆಷ್ಟು, ಗಲಾಟೆಗಳಾಗಿದ್ದೆಷ್ಟು, ಸರ್ಕಾರಗಳು ಉರುಳಿದ್ದೆಷ್ಟು, ಕೊನೆಗೂ ರಾಮ ಮಂದಿರವಾಯ್ತಲ್ಲ ಅನ್ನುವ ಭಕ್ತಿ ಭಾವದಿಂದ ಕಣ್ಣುಗಳಿಗೆ ಅದ್ದಿಕೊಂಡು ಕಾಣಿಕೆಗಳನ್ನು ನಿನ್ನ ಪಾದಚರಣಗಳಿಗೆ ಅರ್ಪಿಸಿದ ಭಕ್ತರಿಗೆ ಇದೆಂಥ ಕರ್ಮ. ಭಕ್ತಿ ಭಾವದಲ್ಲಿ ಸಮರ್ಪಿಸಿದ ಕಾಣಿಕೆಯನ್ನು ಲಪಟಾಯಿಸಿಬಿಟ್ಟರಲ್ಲ ಈ ಕಳ್ಳರು. ಕಳ್ಳ ಕಾಕರು ಮಂದಿರದಲ್ಲಿಯೇ ಸೇರಿದ್ದಾರೆ ಅನ್ನುವುದಾದರೆ ಅವರನ್ನು ಸುಮ್ಮನೆ ಬಿಡುವುದಾದೀತೆ? ನೋಡಿ, ಅಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳು ಇನ್ನೂ ವಾಸಿಸುತ್ತಿವೆ. ಆದರೆ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ಸೆರೆಮನೆಯಲ್ಲಿಟ್ಟರೆ ಹೇಗೆ? ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಬಚಾವು ಮಾಡೋದಕ್ಕೆ ಮೋದಿ ಸರ್ಕಾರ, ಯೋಗಿ ಸರ್ಕಾರ ಇಷ್ಟೊಂದು ಪ್ರಯತ್ನ ಪಡುತ್ತಿದೆ. ಸರ್ಕಾರಗಳು ಕ್ಷಮಿಸಿದರು, ಭಗವಂತ ಶ್ರೀರಾಮಚಂದ್ರ ಮಾತ್ರ ಇವರನ್ನು ಕ್ಷಮಿಸಬಾರದು. ಏಕೆಂದರೆ ಕೋಟ್ಯಂತರ ಜನರ ಭಕ್ತಿಯ, ನಂಬಿಕೆಯ ಒಂದು ಆಸ್ಥೆಯೊಂದಿಗೆ ಚೆಲ್ಲಾಟವಾಡಿದಂತಹ ಈ ಪ್ರಕರಣ ಇದೆಯಲ್ಲ, ಇದು ಬಹಳಷ್ಟು ಜನರಿಗೆ ನೋವುಂಟು ಮಾಡಿದೆ.